ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ಗಳನ್ನ ನೋಡಿರ್ತೀರಾ, ತುಂಬಾ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ಎಪಿಸೋಡ್ನಲ್ಲಿ ಶೋಭಾ ಶೆಟ್ಟಿ ಅವರು ಸೇಫ್ ಆದ್ರೂ ಕೂಡ ತಾನು ಹೊರಗಡೆ ಬರಬೇಕು, ತನಗೇನೋ ಇಲ್ಲಿ ಆಟ ಆಡ್ಲಿಕ್ಕೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಡ್ರಾಮಾ ಮಾಡ್ತಾರೆ. ಸುದೀಪ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇನ್ಫ್ಯಾಕ್ಟ್ ಅವರನ್ನ ಕನ್ವಿನ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಸುದೀಪ್ ಅವರು ಅವರ ತಾಯಿಯ ಎಕ್ಸಾಂಪಲ್ ಅನ್ನ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಜನಗಳು ನಮ್ಮಿಂದ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಸೊ ನಮ್ಮ ಡ್ಯೂಟಿಯನ್ನ ನಾವು ನಿರ್ವಹಿಸಲೇಬೇಕಾಗುತ್ತೆ. ನಾನು ಇಲ್ಲಿ ಒಂದು ವೀಕೆಂಡ್ ಎಪಿಸೋಡ್ ನ ನಡೆಸ್ಕೊಡುವಾಗ ತಾಯಿ ಸೀರಿಯಸ್ ಆಗಿದ್ದಾರೆ ಅನ್ನೋ ತರಹ ಒಂದು ಕಾಲ್ ಬಂತು. ಆದ್ರೂ ಕೂಡ ನನ್ನ ಕರ್ತವ್ಯವನ್ನ ನಾನು ಸರಿಯಾಗಿ ನಿಭಾಯಿಸಿ ಮತ್ತೆ ನನ್ನ ಪರ್ಸನಲ್ ವಿಷಯಕ್ಕೆ ಅಟೆಂಡ್ ಮಾಡಿದೆ. ಹಾಗಾಗಿ ಜನ ನಿಮ್ಮನ್ನ ಸೇವ್ ಮಾಡಿದ್ದಾರೆ ಅಂತ ಆದ್ಮೇಲೆ ನೀವು ಅವರ ಒಂದು ಒಪಿನಿಯನ್ಗೆ ಬೆಲೆ ಕೊಡ್ಲೇಬೇಕಾಗತ್ತೆ, ಆಟ ಆಡ್ಲೇಬೇಕಾಗತ್ತೆ ಅಂತ ಸಿಕ್ಕಾಪಟ್ಟೆ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಸುದೀಪ್ ಅವರು. ಆದ್ರೂ ಕೂಡ ಸೇಫ್ ಆದಾಗ, ಒಂದು ತಕ್ಕ ಮಟ್ಟಿಗೆ ಲೋ ಆದಾಗ ಸುದೀಪ್ ಅವರ ಮಾತುಗಳನ್ನ ಕೇಳಿ ಶೋಭಾ ಶೆಟ್ಟಿ ಅವರು ಮತ್ತೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಬಟ್ ಯಾವಾಗ ಲಾಸ್ಟ್ ಅಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಅವರು ಕುತ್ಕೊಂಡಿರ್ತಾರೋ ಹಾಟ್ ಸೀಟ್ ಅಲ್ಲಿ, ಆಗ ಮತ್ತೊಮ್ಮೆ ಸರ್ ನನ್ಗೆ ಯಾಕೋ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ನನಗೆ ಸಿಕ್ಕಾಪಟ್ಟೆ ವೀಕ್ ಆಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಹೊರಡ್ತೀನಿ ಅಂತ ಹೇಳಿದಾಗ ಸುದೀಪ್ ಅವರಿಗೆ ತುಂಬಾ ಕೋಪ ಬರುತ್ತೆ. ಸದ್ಯಕ್ಕೆ ಶೋಭಾ ಶೆಟ್ಟಿ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಬಿಕಾಸ್ ಇವತ್ತಿನ ಎಪಿಸೋಡ್ ಅಲ್ಲಿ ಅದು ಕ್ಲಾರಿಫೈ ಆಗುತ್ತೆ. ಇಲ್ಲಿ ತನಕ ಹೋಗ್ತೀನಿ ಅಂತ ಅವ್ರು ಹೇಳಿದ್ದಾರೆ, ಸುದೀಪ್ ಅವ್ರು ಹೋಗಿ ಅಂತ ಹೇಳಿದ್ದಾರೆ, ಬಾಗ್ಲು ಓಪನ್ ಆಗಿದೆ ಪ್ರೋಮೋದಲ್ಲಿ. ಬಟ್ ಅವ್ರು ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆಲ್ಮೋಸ್ಟ್ ಒಂದು 99% ಹೋಗಿದ್ದಾರೆ ಅಂತಾನೆ ಅನ್ಕೊಳ್ಬಹುದು. ಅಕಸ್ಮಾತ್ ಶೋಭಾ ಶೆಟ್ಟಿ ಅವ್ರು ಹೋದ್ರೆ ಈ ಶೋಗೆ ಮತ್ತೆ ಸುದೀಪ್ ಅವ್ರಿಗೆ ಒಂದ್ ರೀತಿ ಅವಮಾನ ಆದ ರೀತಿನೇ ಆಗುತ್ತೆ ಅಂತ ಅನ್ಕೋಬಹುದು. ಬಿಕಾಸ್ ಸುದೀಪ್ ಅವರು ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕನ್ವಿನ್ಸ್ ಮಾಡೋದಕ್ಕೆ. ಬಿಗ್ ಬಾಸ್ ಇಲ್ಲಿವರೆಗಿನ ಇತಿಹಾಸದಲ್ಲಿ ಇಷ್ಟು ಸೀಸನ್ಗಳಲ್ಲೇ ಈ ರೀತಿ ಒಬ್ಬ ಕಂಟೆಸ್ಟೆಂಟ್ ಕ್ವಿಟ್ ಮಾಡಿ ಹೋಗಿರುವಂತದ್ದು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಅಂದ್ರೆ ಕ್ವಿಟ್ ಮಾಡಿ ಹೋಗ್ತೀನಿ ಅಂತ ಬಹಳಷ್ಟು ಜನ ಕಂಟೆಸ್ಟೆಂಟ್ಸ್ ಹೇಳ್ಕೊಂಡು ಬಂದಿದ್ದಾರೆ. ಇವನ್ ವರ್ತೂರ್ ಸಂತೋಷ್ ಕೂಡ ಲಾಸ್ಟ್ ಟೈಮ್ ಸಿಕ್ಕಾಬಟ್ಟೆ ಪ್ರಯತ್ನ ಪಟ್ಟಿದ್ರು ನಾನು ಹೋಗ್ತೀನಿ ಅಂತ, ಇದೇ ರೀತಿ ಹತ್ತಿದ್ರು ಸುದೀಪ್ ಅವ್ರ ಮುಂದೆ. ಬಟ್ ಕನ್ವಿನ್ಸ್ ಆಗಿ ಮನೆ ಒಳಗಡೆ ಆಟ ಆಡೋದಕ್ಕೆ ಅವರು ಮನ್ಸ್ ಮಾಡಿದ್ರು. ಬಟ್ ಮೊದಲನೇ ಬಾರಿಗೆ ಈ ರೀತಿ ಆಗಿದೆ. ಸುದೀಪ್ ಅವ್ರಿಗೂ ಕೋಪ ಬಂದಿದೆ. ಈ ಬಿಗ್ ಬಾಸ್ ಶೋ ನಡೆಸ್ಕೊಡ್ತಾ ಇರುವಂತಹ ಆ ಒಂದು ಕ್ರೂ ಮೆಂಬರ್ಸ್ಗೂ ಕೂಡ ಇದು ಒಂದು ರೀತಿ ಅಪಮಾನ ಅಂತಾನೆ ಹೇಳ್ಬೋದು. ಬಿಕಾಸ್ ಅಂಡ್ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳು ಇವರನ್ನ ಉಳಿಸ್ಕೊಂಡಿದ್ದಾರೆ, ನೀವು ಇರ್ಬೇಕಿಲ್ಲ ಆಟ ಆಡ್ಬೇಕು ಅಂತ. ಸೊ ಅವರ ಒಪಿನಿಯನ್ಗೂ ಕೂಡ ಒಂದ್ ರೀತಿ ಧಕ್ಕೆ ಬಂದಂತಾಗಿದೆ. ಬಟ್ ಇಲ್ಲಿ ಒಂದು ನನಗೆ ವಿಷಯ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ. ಶೋಭಾ ಶೆಟ್ಟಿ ಅವರು ಚೈತ್ರ, ಶಿಶಿರ್ ಮತ್ತು ಐಶ್ವರ್ಯ ಅವ್ರಿಗಿಂತ ಮುಂಚೆನೆ ಸೇಫ್ ಆಗ್ತಾರೆ. ಅಂದ್ರೆ ಒಂದೇ ವಾರಕ್ಕೆ ಇಷ್ಟರ ಮಟ್ಟಿಗೆ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಆಯ್ತಾ, ವೋಟ್ ಹಾಕುವಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಆಗಿದೆಯಾ ಅನ್ನುವಂತಹ ಒಂದು ಡೌಟ್ ಕೂಡ ನನಗೆ ಬರ್ತಾ ಇದೆ. ಬಿಕಾಸ್ ಮೊದಲನೇ ವಾರ ಅವ್ರು ಏನ್ ಬಂದಿದ್ರು ಅವಾಗ ನಾಮಿನೇಷನ್ ಅಲ್ಲಿ ಅವ್ರು ಇರ್ಲಿಲ್ಲ, ಬಿಕಾಸ್ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿರ್ತಾರೆ. ಬಟ್ ಎರಡನೇ ವಾರಕ್ಕೆ ನಾಮಿನೇಷನ್ಸ್ ಆಗುತ್ತೆ. ಬಟ್ ಇಷ್ಟು ಬೇಗ ಅವ್ರಿಗೆ ಈ ಶಿಶಿರು, ಐಶ್ವರ್ಯ ಮತ್ತೆ ಚೈತ್ರ ಅವರನ್ನ ಬದಿಗಿರಿಸಿ ಅವರನ್ನ ಸೇಫ್ ಮಾಡುವಷ್ಟು ವೋಟ್ ಹಾಕಿದಾರ ಜನರು ಅನ್ನುವಂತಹ ಅನುಮಾನ ಅಂತೂ ಇದೆ. ಅಂಡ್ ಅಗೇನ್ ಚೈತ್ರ ಅವರಿಗೆ ಯಾರು ವೋಟ್ ಹಾಕ್ತಾ ಇದ್ದೀರೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಐಶ್ವರ್ಯ ಅವರು ಮತ್ತೆ ಶಿಶಿರ್ ಅವರಿಗೆ ಹೋಲಿಸ್ಕೊಂಡ್ರೆ ಚೈತ್ರ ಅವರು ಯಾವ ರೀತಿಯಲ್ಲಿ ಎಂಟರ್ಟೈನಿಂಗ್ ಆಗಿದ್ದಾರೆ ಮನೆ ಒಳಗಡೆ ಅನ್ನುವಂಥದ್ರ ಬಗ್ಗೆ ನನಗಂತೂ ಕ್ಲಾರಿಟಿ ಇಲ್ಲ. ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾ ಇರೋವಂಥವ್ರು ಮತ್ತೆ ಚೈತ್ರ ಅವರಿಗೆ ವೋಟ್ ಹಾಕ್ತಾ ಇರೋವಂಥವ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಶೋಭಾ ಶೆಟ್ಟಿ ಅವರು ಇವ್ರು 3 ಜನಕ್ಕಿಂತ ಮೊದಲೇ ಸೇಫ್ ಆಗ್ತಾರೆ ಅಂತಂದ್ರೆ ಇದೆಲ್ಲ ಒಂದ್ ಕಡೆ ನಂಬೋದಕ್ಕೆ ಸ್ವಲ್ಪ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಶಿಶಿರ್ ಅವರು ಅವ್ರದೇ ಆದಂತಹ ರೀತಿಯಲ್ಲಿ ಆಟ ಆಡ್ಕೊಂಡ್ ಬಂದಿದ್ದಾರೆ. ಅಟ್ಲೀಸ್ಟ್ ಜನಗಳಿಗೆ ಅವರು ಪರಿಚಿತರಾಗಿದ್ದಾರೆ 60 ದಿನದಿಂದ. ಈವನ್ ಐಶ್ವರ್ಯ ಅವರು ಕೂಡ ಹಾಗೇನೆ ಚೈತ್ರ ಅವರು ಅಟ್ಲೀಸ್ಟ್ ಅವರು ಆಟ ಆಡಿದಾರೋ ಇಲ್ವೋ ಬಟ್ ಪರಿಚಿತರಂತೂ ಆಗಿದ್ದಾರೆ. ಬಟ್ ಶೋಭಾ ಶೆಟ್ಟಿ ಅವರಿಗೆ 2 ವಾರದಲ್ಲಿ ಇಷ್ಟರ ಮಟ್ಟಿಗೆ ಇವ್ರು 3 ಜನನ ಹಿಂದಕ್ಕೆ ಸರಿದು ವೋಟ್ ಮಾಡುವಷ್ಟು ಏನ್ ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಬಟ್ ನೋಡೋಣ, ಇವತ್ತು ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಅಕಸ್ಮಾತ್ ಅವ್ರು ಹೊರಗಡೆ ಬಂದಿದ್ರೆ ಇದು ಶೋಗೆ ಮತ್ತೆ ಸುದೀಪ್ ಅವರಿಗೆ ಮಾಡಿದಂತಹ ಅವಮಾನ. ಬಟ್ ಸುದೀಪ್ ಅವರು ಪಾಪ ಅವರು ಶೋಭಾ ಶೆಟ್ಟಿ ಅವರ ಪರವಾಗಿ ಜನಗಳನ್ನ ಕ್ಷಮೆ ಕೇಳಿದ್ರು. ಅದು ಸ್ವಲ್ಪ ಬೇಜಾರಾಯ್ತು ನೋಡುವಾಗ. ಅಂಡ್ ಇನ್ಫ್ಯಾಕ್ಟ್ ಇದನ್ನೆಲ್ಲ ಹೊರತುಪಡಿಸಿ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡ್ಗಳ ಬಗ್ಗೆ ಮಾತಾಡೋದಾದ್ರೆ ಮಂಜು ಮತ್ತೆ ಗೌತಮಿ ಅವ್ರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು ಸುದೀಪ್ ಅವರು ಅಂತಾನೆ ಹೇಳ್ಬೋದು. ಅಂದ್ರೆ ಮಂಜು ಅವರು ಗೌತಮಿ ಅವ್ರ ವಿಷಯದಲ್ಲಿ ಯಾಕೆ ಬಯಾಸ್ಟ್ ಆಗಿದ್ರು ಅನ್ನೋದನ್ನ ತಲೆಗೆ ಹೊಡೆದಂಗೆ ಹೇಳಿದ್ರು. ನೀವು ಚೈತ್ರ ಅವ್ರ ಬಾಯಿಗೆ ಪೊಟ್ಯಾಟೊ ಇಟ್ರಲ್ಲ, ಗೌತಮಿ ಅವರು ಗೌತಮಿ ಅವರಾಗಿ ಅಂದ್ರೆ ಪ್ರಜೆ ಆಗಿಲ್ಲದೆ ಪರ್ಸನಲ್ ಗೌತಮಿ ಆಗಿ ಏನೋ ಒಂದು ಬಂದು ನಾನೀಗ ಯುವರಾಣಿ ಅವ್ರಿಗೆ ತಲೆ ಬಾಗ್ಸಿದ್ರೆ ನಾವು ಸೋತಂಗ ಆಗುತ್ತೆ ಅಂತೆಲ್ಲ ಹೇಳಿದಾಗ ನೀವ್ ಯಾಕೆ ಪೊಟ್ಯಾಟೋನ ಗೌತಮಿ ಬಾಯಿಗೆ ಇಡ್ಲಿಲ್ಲ ಅಂತ ಡೈರೆಕ್ಟ್ ಆಗಿ ಕೇಳಿದ್ರು. ಬಯಾಸ್ಟ್ ಆಗಿದ್ರೆ ಅವಾಗ ಏನು ಮಾತಾಡ್ಲಿಲ್ಲ, ಮಹಾರಾಜ ಏನು ಮಾತಾಡಿಲ್ಲ. ಅವರು ಪ್ರಜೆ ಅಂದ್ಮೇಲೆ ಪ್ರಜೆ ತರನೇ ನೋಡ್ಬೇಕಾಗಿತ್ತು. ಬೇರೆಯವ್ರಿಗೆಲ್ಲ ಒಂದು ನ್ಯಾಯ, ಅವ್ರಿಗೆ ಮಾತ್ರ ಒಂದು ನ್ಯಾಯ ಯಾಕೆ ಮಾಡಿದ್ರಿ ಅಂತ ಡೈರೆಕ್ಟ್ ಆಗಿ ತರಾಟೆಗೆ ತೆಗೆದುಕೊಂಡ್ರು. ಅಂಡ್ ಇನ್ನೊಂದು ವಿಚಾರ ಸ್ನೇಹಿತರೆ, ಇಲ್ಲಿ ಮೋಕ್ಷಿತಾ ಮತ್ತೆ ಮಂಜಣ್ಣ ಅವರ ನಡುವೆ
ಏನು ವೈಷಮ್ಯ ಅಥವಾ ನಡೀತಾ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಸಿಲ್ಲಿ ಅಂತ ಅನ್ಸುತ್ತೆ. ಬಿಕಾಸ್ ಮೋಕ್ಷಿತ ಅವ್ರನ್ನೇ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ. ಸಾಕಷ್ಟು ಜನ ಇದಕ್ಕೂ ಕೂಡ ನೀವು ಕಮೆಂಟ್ ಮಾಡ್ಬೋದು, ಈ ಚಾನಲ್ ಮೋಕ್ಷಿತ ಒಂದು ವಿರೋಧಿ ಚಾನಲ್ ಅಂತ. ಬಟ್ ಸ್ಟಿಲ್ ಐ ಟೆಲ್ ಯು, ಓಕೆ, ಮೋಕ್ಷಿತ ಅವ್ರ ಪ್ರಕಾರ ಮಂಜಣ್ಣ ಅವರು ಸಿಕ್ಕಾಬಟ್ಟೆ ಮೈಂಡ್ ಗೇಮ್ಸ್ ಆಡ್ತಾರೆ, ತುಂಬಾ ಅವ್ರನ್ನ ಮೆಂಟಲಿ ಲೋ ಮಾಡ್ತಾರೆ, ಹೌದಲ್ವಾ? ಅವ್ರನ್ನ ಸೈಡ್ ಇಡಿ. ಸುದೀಪ್ ಅವರು ಅದೇ ಹೇಳಿದ್ದು, ಅವ್ರನ್ನ ಸೈಡ್ಗೆ ಇಟ್ಬಿಡಿ. ಜೊತೆಗೆ ತ್ರಿವಿಕ್ರಮ್ ಅವರು ಮೈಂಡ್ ಗೇಮ್ಸ್ ಮಾಡ್ತಾರೆ, ಅವ್ರು ಯಾವ ರೀತಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಸೈಡ್ಗೆ ಇಟ್ಬಿಡಿ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅವರಿಬ್ರು ಫಾರ್ ಎಕ್ಸಾಂಪಲ್, ಓಕೆ, ನಿಮ್ ಪ್ರಕಾರ ಇವರಿಬ್ರು ಸರಿ ಇಲ್ಲ, ನಿಮಗೆ ಸರಿ ಆಗ್ತಾ ಇಲ್ಲ ಮನೆ ಒಳಗಡೆ ಆಟ ಆಡೋದಕ್ಕೆ. ಒಬ್ರು ಮೆಂಟಲಿ ಲೋ ಮಾಡ್ತಾರೆ, ಇನ್ನೊಬ್ರು ಮೈಂಡ್ ಗೇಮ್ಸ್ ಮಾಡ್ತಾರೆ, ಅವ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಲ್ವಾ? ನೆಕ್ಸ್ಟ್ ವೀಕೆ ಮಂಜು ಮತ್ತೆ ತ್ರಿವಿಕ್ರಮ್ ಅಕಸ್ಮಾತ್ ಔಟ್ ಆದ್ರೆ ನೀವು ಯಾವ ರೀತಿ ಎಂಟರ್ಟೈನ್ ಮಾಡ್ತೀರಾ? ನಿಮಗೆ ಏನ್ ಎಂಟರ್ಟೈನ್ ಮಾಡೋದಕ್ಕೆ ಏನ್ ಉಳಿದಿದೆ ಹಾಗಾದ್ರೆ ಮನೆ ಒಳಗಡೆ? ಇವರಿಬ್ರು ಅಟ್ಲೀಸ್ಟ್ ಎಂಟರ್ಟೈನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಭಾನುವಾರದ ಎಪಿಸೋಡ್ ನಲ್ಲಿ ಮಂಜು ಅವರು ಮಹಾರಾಜ ಆಗಿದ್ದಾಗ ಯಾವ ರೀತಿ ಎಂಟರ್ಟೈನ್ ಮಾಡಿದ್ರು ಅನ್ನೋದಕ್ಕೆ ಒಂದು ವಿಟಿನೇ ಪ್ಲೇ ಮಾಡಿದ್ರು. ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು ಅನ್ನೋಂಥದ್ದನ್ನ ತೋರಿಸೋದಕ್ಕೆ ವಿಟಿನೇ ಪ್ಲೇ ಮಾಡಿದ್ರು. ಇವರಿಬ್ಬರನ್ನ ಹೊರತುಪಡಿಸಿದ್ರೆ, ಇವರಿಬ್ಬರನ್ನ ವಿರೋಧ ಮಾಡೋದನ್ನ ಹೊರತುಪಡಿಸಿದ್ರೆ ನಿಮ್ಮಲ್ಲಿ ಬೇರೆ ಆಟ ಏನಿದೆ ಮೋಕ್ಷಿತ ಅವರೇ? ದಯವಿಟ್ಟು ಇದನ್ನ ತೋರಿಸ್ಬೇಕು. ನೆಕ್ಸ್ಟ್ ವೀಕೆ ಇವರಿಬ್ರು ಎಲಿಮಿನೇಟ್ ಆಗಿ ಹೋಗ್ಲಿ. ಅದಾದ್ಮೇಲೆ ಮೋಕ್ಷಿತ ಫ್ಯಾನ್ಸ್ ದಯವಿಟ್ಟು ನೀವೇ ಹೇಳಿ, ಮೋಕ್ಷಿತ ಅವರು ಇವರಿಬ್ಬರನ್ನ ದೂಷಿಸೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ರೀತಿಯಲ್ಲಿ ನಿಮಗೆ ಎಂಟರ್ಟೈನ್ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ? ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸುದೀಪ್ ಯಾಕೆ ಈ ಒಂದು ಬಿಗ್ ಬಾಸ್ ಶೋನ ಒಳ್ಳೆ ಹೋಸ್ಟ್, ದಿ ಆಪ್ಟ್ ಹೋಸ್ಟ್ ಅನ್ನೋದಕ್ಕೆ ಮತ್ತೊಂದ್ಸಲ ಅವರು ಪ್ರತಿ ವಾರ ಪ್ರೂವ್ ಮಾಡ್ಕೊಳ್ತಾನೆ ಇರ್ತಾರೆ ಸುದೀಪ್ ಸರ್ ಅವರು. ಬಿಕಾಸ್ ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು, ಮಂಜು ಅವರೇ ಮತ್ತೆ ಮೋಕ್ಷಿತ ಅವರೇ, ನಿಮ್ಮಿಬ್ಬರಿಗೆ ಸರಿ ಆಗ್ತಾ ಇಲ್ಲ ಅಲ್ವಾ, ಸರಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸಾರ್ಟ್ ಔಟ್ ಮಾಡ್ಕೊಳ್ಳೇಬೇಡಿ. ಹಂಗೆ ಅವ್ರಿಗೆ ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ, ನಿಮ್ಮ ಆಟ ನೀವು ಆಟ ಆಡಿ ಅಂತ. ಅದು ಕರೆಕ್ಟ್ ಅಲ್ವಾ? ಅದನ್ನ ಯಾಕೆ ಮೋಕ್ಷಿತ ಅವ್ರು ಮಾಡಬಾರ್ದು? ಬರೀ ದೂಷಿಸೋದ್ರಲ್ಲೇ ಕೂತ್ಕೊಂಡಿದ್ರೆ, ಅಥವಾ ಇನ್ನೊಬ್ರು ಯಾರು ಮೈಂಡ್ ಗೇಮ್ಸ್ ಆಡ್ತಾರೋ ಅಥವಾ ಸರಿ ಇಲ್ಲ ಅಂತ ನಿಮಗೆ ಅನ್ಸುತ್ತೋ ಅದನ್ನ ಸರಿ ಮಾಡೋದಲ್ಲ ಬಿಗ್ ಬಾಸ್ ಅಲ್ವಾ? ನಿಮ್ಮ ಆಟ ಏನಿದೆ, ನೀವು ಯಾವ ರೀತಿ ಜನಗಳಿಗೆ ಹತ್ರ ಆಗ್ತೀರಾ, ನೀವು ಹೇಗೆ ಎಂಟರ್ಟೈನ್ ಮಾಡ್ತೀರಾ ಅನ್ನೋದೇ ಬಿಗ್ ಬಾಸ್. ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದೇ ಬಿಗ್ ಬಾಸ್. ಬೇರೆಯವ್ರು ನಿಮ್ಮನ್ನ ಮೆಂಟಲಿ ಲೋ ಮಾಡ್ತಾರೆ ಅನ್ನೋಷ್ಟರ ಮಟ್ಟಿಗೆ ನೀವು ವಲ್ನರಬಲ್ ಇದ್ದೀರಾ? ಹಾಗಾದ್ರೆ ಅಷ್ಟರ ಮಟ್ಟಿಗೆ ನೀವು ವೀಕಾ? ಅಷ್ಟರ ಮಟ್ಟಿಗೆ ನೀವು ಸ್ಟ್ರಾಂಗ್ ಇಲ್ವಾ ನಿಮ್ಮ ಮೈಂಡ್ ಸೆಟ್? ಯಾಕೆ ಅವ್ರ ಮೇಲೆ ನೀವು ಲೈಕ್ ಅಂದ್ರೆ ದೂಷಿಸ್ತಾನೆ ಇರ್ತೀರಾ? ತ್ರಿವಿಕ್ರಮ್ ಇನ್ಫ್ಯಾಕ್ಟ್ ಸ್ನೇಹದ ಹಸ್ತವನ್ನ ಚಾಚಲಿಕ್ಕೆ ಬಹಳ ಬಾರಿ ಪ್ರಯತ್ನ ಪಟ್ರು, ಬಟ್ ನೀವು ಅದನ್ನ ಗುರುತಿಸ್ಲಿಲ್ಲ, ನೀವು ಅದನ್ನ ಉಳಿಸ್ಕೋತಾ ಇಲ್ಲ. ಅಂಡ್ ಇನ್ಫ್ಯಾಕ್ಟ್ ಮಂಜು ಅವರು ಒಂದು ಕ್ಲಿಯರ್ ಆಗಿ ಬಕೆಟ್ ರಾಣಿ ಅನ್ನುವಂತಹ ಒಂದು ಕಿರೀಟವನ್ನ ಹಾಕಿ ಕ್ಲಿಯರ್ ಆಗಿ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟರು, ಯಾಕೆ ನೀವು ಬಕೆಟ್ ರಾಣಿ ಅಂತ. ಬಿಕಾಸ್ ಇಲ್ಲೇನೋ ಸರಿಯಾಗ್ಲಿಲ್ಲ, ನಮ್ ಜೊತೆಗೆ ಸ್ನೇಹ ಇದ್ರಿ, ಇಲ್ಲಿ ಸರಿಯಾಗ್ಲಿಲ್ಲ ಅಂತ ಬೇರೆ ಕಡೆ ಹೋದ್ರಿ, ಅಲ್ಲಿ ಸರಿ ಇಲ್ಲದೆ ಇರೋದನ್ನ ಇನ್ನೊಬ್ರ ಕಡೆ ಹೇಳ್ತಾ ಇದ್ದೀರಾ. ಈಗ ಸದ್ಯಕ್ಕೆ ಶಿಶಿರ್ ಮತ್ತು ಇವ್ರ ಜೊತೆಗೆ ಐಶ್ವರ್ಯ ಅವ್ರ ಜೊತೆಗೆ ಇದ್ದೀರಾ, ಅವರಿಬ್ಬರ ಮಧ್ಯೆನೋ ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಅದನ್ನು ಬರೀ ನಾನು ಕೇವಲ ತೋಡ್ಕೊಳ್ತಾ ಇದ್ದೀನಿ, ಇನ್ನೊಬ್ರ ಜೊತೆಗೆ ಎಮೋಷನ್ಸ್ ನ ಹಂಚ್ಕೋತಿದ್ದೀನಿ ಅಂತ ಇದ್ರೆ ನೀವು ಯಾರ ಜೊತೆಗೆ ಸ್ಟೇಬಲ್ ಆಗಿ ನಿಲ್ತೀರಾ? ಹಾಗಾದ್ರೆ ಅಟ್ಲೀಸ್ಟ್ ನಿಮ್ ಜೊತೆಗೆ ನೀವು ಸ್ಟೇಬಲ್ ಆಗಿರಿ ಸಾಕು. ಅಟ್ಲೀಸ್ಟ್ ಅವಾಗ ಜನಗಳಿಗೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಬೇರೆಯವ್ರನ್ನೆಲ್ಲ ಬಿಟ್ಟಾಕಿ, ಬೇರೆಯವ್ರನ್ನ ಸರಿ ಮಾಡುವಂತಹ ಒಂದು ಗೋಜಿಗೆ ನೀವು ಹೋಗ್ಲೇಬೇಡಿ. ಸೊ ಸ್ನೇಹಿತರೆ, ಇದನ್ನೆಲ್ಲ ನೋಡುವಾಗ ಅರ್ಥ ಆಗ್ತಿರೋದು ಒಂದೇ, ಅಲ್ಲಿ ಗೇಮ್ ನ ತಲೆಯಲ್ಲಿ ಇಟ್ಕೊಂಡು ಮಂಜು ಅವರು ಮ್ಯಾನಿಪುಲೇಟ್ ಮಾಡ್ತಾರೆ ಅಂತಾನೆ ಅನ್ಕೊಳ್ಳೋಣ. ಬಟ್ ಸ್ಟಿಲ್ ಹಿ ಈಸ್ ಎಂಟರ್ಟೈನಿಂಗ್. ಅವರು ಸೇಫ್ ಆಗೋದಕ್ಕೆ, ಅವರು ಪ್ರೋಗ್ರೆಸ್ ಆಗೋದಕ್ಕೆ ಇದು ಒಂದು ಬಿಗ್ ಬಾಸ್ ಶೋನಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೋತಾ ಇದ್ದಾರೆ. ತ್ರಿವಿಕ್ರಮ್ ಮೈಂಡ್ ಗೇಮ್ ಮಾಡ್ತಾರೆ ಅಂತ ಅವರೇ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಮಹಾರಾಜ ಟಾಸ್ಕ್ ಅಲ್ಲೂ ಕೂಡ ಇನಿಷಿಯಲಿ ನಾನು ಮೈಂಡ್ ಗೇಮ್ ಮಾಡಕ್ ಟ್ರೈ ಮಾಡಿದೆ, ಏನೋ ಸ್ಟ್ರಾಟಜಿ ಮಾಡಕ್ ಟ್ರೈ ಮಾಡಿದೆ, ವರ್ಕ್ ಆಗಲಿಲ್ಲ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಅವ್ರು ಪರ್ಸನಲಿ ಅವ್ರಿಗೆ ಏನ್ ಬೇಕೋ ಪ್ರೋಗ್ರೆಸ್ ಆಗೋದಕ್ಕೆ ಈ ಒಂದು ಶೋನಲ್ಲಿ ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಮೂಲಕ ಎಂಟರ್ಟೈನ್ ಮಾಡ್ತಿದ್ದಾರೆ. ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ತ್ರಿವಿಕ್ರಮ್ ಅವರು. ಶಿಶಿರ್ ಅವರು ಅವ್ರದೇ ಆದ ರೀತಿನಲ್ಲಿ ಈಸ್ ವೆರಿ ಗುಡ್. ಹಿಸ್ ಪರ್ಸನಾಲಿಟಿ, ಅವರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿ ಬ್ಲಾಸಮ್ ಆಗ್ತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಚೈತ್ರ ಅವ್ರದ್ದು ಕಿರಿಕಿರಿ ಮಾಡ್ತಾ ಇರ್ಬೋದು ಮನೆಯವ್ರಿಗೆಲ್ಲ, ಬಟ್ ಅವ್ರದೇ ಆದ ರೀತಿಯಲ್ಲಿ ಆಟ ಆಡ್ತಿದ್ದಾರೆ. ಇನ್ನೊಬ್ಬರನ್ನ ದೂಷಿಸ್ಕೊಂಡು ಅವ್ರು ಆಟ ಆಡ್ತಾ ಇಲ್ಲ. ಆ ರೀತಿ ಬೇರೆಯವ್ರದ್ದು ಅವರವ್ರದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಈಗ ಇನ್ಫ್ಯಾಕ್ಟ್ ಈಗ ಭವ್ಯ ಅವರು ತ್ರಿವಿಕ್ರಮ್ ಅವ್ರ ಮೇಲೆ ಡಿಪೆಂಡ್ ಆಗಿ ಆಡ್ತಿರ್ಬೋದು, ಬಟ್ ಅವರು ಟಾಸ್ಕ್ ಅಂತ ಬಂದಾಗ ಅವ್ರದ್ದು ಪರ್ಸನಲ್ ಏನಿದೆ, ಅವ್ರು ಆಕ್ಚುಲಿ ಅವರು ಎಷ್ಟು ಟಫ್ ಇದ್ದಾರೆ ಅನ್ನೋದನ್ನ ಅವ್ರು ತೋರಿಸ್ಕೊತಾ ಇದ್ದಾರೆ. ಐಶ್ವರ್ಯ ಅವರು ಎಂಟರ್ಟೈನ್ಮೆಂಟ್ ಅಥವಾ ಒಂದು ಮುಗ್ಧತೆ ಇರ್ಬೋದು, ಅಥವಾ ತುಂಬಾ ಚೆನ್ನಾಗಿ ಒಳ್ಳೆ ಪ್ಲೆಸೆಂಟ್ ಆಗಿರುವಂತಹ ವಿಚಾರದಲ್ಲಿ ಅವ್ರದೇ ಆದಂತಹ ವ್ಯಕ್ತಿತ್ವವನ್ನು ತೋರಿಸ್ಕೊತಾ ಇದ್ದಾರೆ. ಮಂಜು ಅಂಡ್ ಅಗೇನ್ ಧನರಾಜ್ ಅವರು ಮತ್ತೆ ಹನುಮಂತ ಅವ್ರ ಬಗ್ಗೆ ಕೇಳೋದೇ ಬೇಕಾಗಿಲ್ಲ. ಅವರಿಬ್ಬರದೇ ಒಂದು ಕೆಮಿಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದೆ ಮನೆಯಲ್ಲಿ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ? ರಜತ್ ಇವೊಂದು ಈಸ್ ಎ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್, ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಇಂಡಿವಿಜುವಲ್ ಆಗಿ ಈ ಒಂದು ಗೇಮ್ ನಲ್ಲಿ ಇವರು ತೊಡಗಿಸ್ಕೊಳ್ತಾರೆ ಅನ್ನುವಂತಹ ನಂಬಿಕೆನ ಆಲ್ರೆಡಿ 2 ವಾರ ಹುಟ್ಟಾಕಿದ್ದಾರೆ. ಅವರನ್ನೆಲ್ಲ ಹೊರತುಪಡಿಸಿದ್ರೆ ನೀವು ಇವ್ರನ್ನ ದೂಷಣೆ ಮಾಡೋದು ಬಿಟ್ಟು ಇಂಡಿವಿಜುವಲ್ ಆಗಿ ನೀವು ಜನಗಳಿಗೆ ಯಾವ ರೀತಿ ಹತ್ರ ಆಗುವಂತಹ ಪ್ರಯತ್ನ ಮಾಡ್ತಿದ್ದೀರಾ? ಪ್ಲೀಸ್ ಕಮ್ ಟು ಪೀಸ್ ವಿತ್ ಯುವರ್ ಸೆಲ್ಫ್ ಫಸ್ಟ್, ಆಮೇಲೆ ಬೇರೆಯವ್ರನ್ನ ದೂಷಣೆ ಮಾಡೋದು ಅಥವಾ ಇನ್ನೊಂದೇನೋ ಮಾಡಬಹುದು.
ಈಗ ಓಕೆ, ನಿಮಗೆ ಅನುಕೂಲ ಆಗ್ಬೇಕು ಅನ್ನೋ ರೀತಿಯಲ್ಲೇ ನೆಕ್ಸ್ಟ್ ವೀಕ್ ಮಂಜು ಅಂಡ್ ತ್ರಿವಿಕ್ರಮ್ ಎಲಿಮಿನೇಟೆಡ್, ಡಬಲ್ ಎಲಿಮಿನೇಷನ್ ಆಗೋಯ್ತು. ಅದಾದ್ಮೇಲೆ ಏನ್ ಮಾಡ್ತೀರಾ ನೀವು? ದೂಷಣೆ ಮಾಡಕ್ ಇಬ್ರು ಜನನೂ ಇಲ್ಲ, ಬೇರೆ ಏನ್ ಎಂಟರ್ಟೈನ್ ಮಾಡ್ಬೋದು ನೀವು? ಇನ್ಫ್ಯಾಕ್ಟ್ ಕಳೆದ ಫಸ್ಟ್ ಸ್ಟಾರ್ಟಿಂಗ್ ವಾರಗಳಲ್ಲೇ ಆ ಒಂದು ವಿಷಯ ಬಂದಿತ್ತು, ನೀವೇನು ಎಂಟರ್ಟೈನ್ ಮಾಡ್ತೀರಿ ಅಂದಾಗ ನಾನೇನೋ ಹಾಡ್ತಾ ಇರ್ತೀನಿ ಆ ಥರದೆಲ್ಲ ಅಂತ. ನೀವು ಹಾಡಿರೋದನ್ನ ಆ ಕೆಲವೊಂದಷ್ಟು ವೀಕ್ಗಳಲ್ಲಿ ತೋರಿಸೇ ಇರಲಿಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅಲ್ಲಿ ನೀವೇನು ಹಾಡ್ತಿದ್ದೀರಾ ಅಂತ, ಅದರಿಂದ ಯಾವ ರೀತಿ ಎಂಟರ್ಟೈನ್ ಆಯ್ತು ಅನ್ನೋದು ಇನ್ನೇನು ಅದು ಮ್ಯಾಟ್ರೇ ಆಗಲ್ವಲ್ಲ. ಹಾಡಿರೋದೇ ತೋರಿಸಿಲ್ಲ ಅಂದಮೇಲೆ ಯಾವ ರೀತಿ ಎಂಟರ್ಟೈನಿಂಗ್ ಆಗ್ತಾ ಇದೆ ಅಂತ ಗೊತ್ತೇ ಆಗಲ್ವಲ್ಲ ನಿಮ್ಮ ಆಟ. ಇನ್ಫ್ಯಾಕ್ಟ್ ಹನುಮಂತ್ ಅವರು ಆಡುವ ರೀತಿ, ಅವ್ರು ಹಾಡುವ ರೀತಿ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ನಿಂತ ಜಾಗದಲ್ಲೇ ಅವರು ಪದಗಳನ್ನ ಕಟ್ತಾರೆ, ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅವರು ಅವ್ರದೇ ಆದ ರೀತಿಯಲ್ಲಿ. ಧನರಾಜ್ ಅವರು ಇನ್ಫ್ಯಾಕ್ಟ್ ಇವಾಗ ಸದ್ಯಕ್ಕೆ ಅವ್ರು ಎಂಟರ್ಟೈನ್ ಮಾಡಲೇಬೇಕಾಗುತ್ತೆ. ಅಂಡ್ ಅಗೈನ್ ಕ್ಯಾಪ್ಟನ್ ಆಗಿ ಅವ್ರು ಎಷ್ಟು ಸ್ಟೇಬಲ್ ಫರ್ಮ್ ಮೈಂಡೆಡ್ ಅಂತ ಅದನ್ನ ಅವರು ತೋರಿಸ್ಕೊಳ್ಳೇಬೇಕಾಗುತ್ತೆ. ಅಫ್ಕೋರ್ಸ್ ಎಲ್ಲರೂ ಸೇರಿ ಅವರನ್ನ ಬೇಡ್ದೇನೆ ಅಂದ್ರೆ ಬೇಕೋ ಬೇಡವೋ ಅಂತ ನಾಯಕ ಮಾಡಿದ್ದಾರೆ. ಬಟ್ ನಾಯಕರಾಗಿ ಅವರು ಪ್ರೂವ್ ಮಾಡ್ಕೊಳ್ಳುವಂಥದ್ದು ಸಾಕಷ್ಟು ಇದೆ. ಅದೊಂದು ಸುದೀಪ್ ಅವರು ಕೂಡ ತುಂಬಾ ಚೆನ್ನಾಗಿ ಅವರಿಗೆ ಮನವರಿಕೆ ಮಾಡಿಸಿದ್ದಾರೆ. ಅದನ್ನೆಲ್ಲ ಹೊರತುಪಡಿಸಿದ್ರೆ ಇನ್ನು ಐಶ್ವರ್ಯ ಶಿಶಿರ್ ಅವರಾಗಿರಬಹುದು, ಇಬ್ರು ಜೋಡಿಗಳು ಲಾಸ್ಟ್ ಅಲ್ಲಿ ಬಂದು ಕೂತ್ಕೊಂಡ್ರು. ಇದಕ್ಕಿಂತ ಮುಂಚೆ ನಮ್ಮ ಧರ್ಮ ಮತ್ತು ಅನುಷ್ ಅವರು ಲಾಸ್ಟ್ ಅಲ್ಲಿ ಬಂದು ಕೂತ್ಕೊಂಡಿದ್ರು. ನೆಕ್ಸ್ಟ್ ಗೌತಮಿ ಮತ್ತೆ ಮಂಜು ಅವರು ಕೂಡ ಸರಿಯಾಗಿ ಆಟ ಆಡಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ವೀಕು ಅಥವಾ ಅದರ ನೆಕ್ಸ್ಟ್ ವೀಕು ಲಾಸ್ಟ್ ಅಲ್ಲಿ ಇದೇ ರೀತಿ ಲೈಕ್ ಅಂದ್ರೆ ಹಾಟ್ ಸೀಟ್ ಅಲ್ಲಿ ಕುತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ಬಟ್ ಇಲ್ಲಿ ವೈಯಕ್ತಿಕ ಇದನ್ನ ಬಿಟ್ಟು ಮಂಜು ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಈಸ್ ಅ ವೆರಿ ಟ್ಯಾಕ್ಟಿಕಲ್ ಪ್ಲೇಯರ್. ಅವರಿಗೆ ಗೌತಮಿ ಮೇಲಿರುವಂತಹ ಎಮೋಷನ್ಸ್ ನ ಬದಿಗಿಟ್ಟು ಅವ್ರು ಇನ್ಫ್ಯಾಕ್ಟ್ ಆಡ್ತಾ ಇದ್ದಾರೆ, ಅದನ್ನ ಬದಿಗಿಟ್ಟು ಆಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಪ್ರೋಗ್ರೆಸ್ ಆಗೋದು ತುಂಬಾ ಕಷ್ಟ. ಇನ್ಫ್ಯಾಕ್ಟ್ ಈಗ ಮೋಕ್ಷಿತ ಅವ್ರ ವಿಚಾರಕ್ಕೆ ಬರೋದಾದ್ರೆ, ಮೋಕ್ಷಿತ ಅವ್ರು ಎಲ್ಲೂ ಕೂಡ ಆ ದ್ವೇಷದ ಒಂದು ಆಂಗಲ್ ನ ಎಲ್ಲೂ ಮಂಜು ಅವರು ಶುರು ಮಾಡ್ಲಿಲ್ಲ. ಮೋಕ್ಷಿತ ಅವ್ರಿಗೆ ಬೇಜಾರಾಯ್ತು, ಓಕೆ, ಬೇಜಾರಾಗಿ ಸುಮ್ಮನೆ ಹೊರಗಡೆ ಹೋಗಿದ್ರೆ ಸಾಕಾಗಿತ್ತು. ದ್ವೇಷ ಮಾಡಕ್ ಸ್ಟಾರ್ಟ್ ಆದಾಗ ಮಂಜು ಅವರು ರಿಯಾಕ್ಟ್ ಮಾಡ್ಬೇಕಾಗುತ್ತೆ. ಇನ್ಫ್ಯಾಕ್ಟ್ ಅದನ್ನ ಅವ್ರು ಮಾಡಿದ್ದಾರೆ ಹೊರತು ಎಲ್ಲೂ ಕೂಡ ಇಲ್ಲಿ ತನಕ ನೀವು ಒಪ್ಕೊಳ್ಳೇಬೇಕಾಗುತ್ತೆ. ಇನ್ಫ್ಯಾಕ್ಟ್ ನೋಡಿರೋರಿಗೆ ಗೊತ್ತಿರುತ್ತೆ ಎಪಿಸೋಡ್ಗಳನ್ನ, ಮಂಜು ಆಗ್ಲಿ ಗೌತಮಿ ಆಗ್ಲಿ ಫಸ್ಟ್ ಮೋಕ್ಷಿತ ಅವ್ರ ಬಗ್ಗೆ ಎಲ್ಲೂ ಮಾತಾಡೇ ಇಲ್ಲ, ಅವರವರಲ್ಲೂ ಮಾತಾಡ್ಕೊಂಡಿಲ್ಲ. ಯಾಕೋ ದೂರ ಆಗ್ತಿದಾರಲ್ಲ, ಇನ್ಫ್ಯಾಕ್ಟ್ ದೂರ ಆಗುವಾಗ ಹೋಗಿ ಅದನ್ನ ಸಂಧಾನ ಮಾಡ್ಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ಯಾಕೆ ನಮ್ಮಿಂದ ದೂರ ಹೋಗ್ತಿದ್ದೀರಾ, ದಯವಿಟ್ಟು ಮಾತಾಡಿ, ಏನಾದ್ರು ತಪ್ಪಾಗಿದ್ರೆ ತಿಳಿಸಿ, ಅಕಸ್ಮಾತ್ ನಿಮಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಎನಿ ಟೈಮ್ ನಿಮಗೆ ಬೇಕು ಅಂತ ಅನ್ನಿಸ್ದಾಗ ನಾವು ಇಲ್ಲೇ ಇರ್ತೀವಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಇಷ್ಟಾದ್ಮೇಲೂ ಬೇರೆ ಆಟ ಆಡ್ಲಿಕ್ಕೆ ಏನು ಇಲ್ಲ ಅಂತ ದೂಷಣೆನೇ ಮಾಡ್ತಾ ಇದ್ರೆ ಅದು ಆಟ ಅಂತ ಅನ್ನಿಸ್ಕೊಳ್ಳಲ್ಲ ಸ್ನೇಹಿತರೆ. ಇಂಡಿವಿಜುವಲ್ ಆಗಿ ಆಟ ಆಡ್ಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಇನ್ನೊಬ್ರನ್ನ ದೂಷಣೆ ಮಾಡ್ಕೊಂಡೆ ಇನ್ನೊಬ್ರು ನಮ್ಮನ್ನ ಮೆಂಟಲಿ ಲೋ ಮಾಡ್ತಾರೆ ಅಥವಾ ಇನ್ನೊಂದೇನೋ ಮಾಡ್ತಾರೆ ಅಂತ ಅನ್ಕೊಂಡು ಕೂತ್ಕೊಳ್ಳೋದಕ್ಕೆ ಇದು ಬಿಗ್ ಬಾಸ್ ಮನೆ. ಬಿಕಾಸ್ ಇದು 3 months ಒಂದ್ ಕಡೆ ಇರ್ಬೇಕಾಗತ್ತಷ್ಟೇ. ಅಂಡ್ ಇದೊಂದು ದೊಡ್ಡ ವೇದಿಕೆ. ಇದನ್ನೇ ನೀವು ಒಂದ್ ರೀತಿ ಆ ವೇದಿಕೆಗೆ ಇರುವಂತಹ ಒಂದು ಗತ್ತಿರಬಹುದು, ಆ ಡಿಗ್ನಿಟಿ ಇರಬಹುದು, ಇದು ಎಷ್ಟು ಜನಕ್ಕೆ ಸಿಗುತ್ತೆ ಅವಕಾಶ. ಈ ಅವಕಾಶವನ್ನ ಬರೀ ನೀವು ಇನ್ನೊಬ್ಬರನ್ನ ದೂಷಣೆ ಮಾಡ್ಕೊಂಡೇ ಇರ್ತೀರಾ ಅಂತಾದ್ರೆ ನಿಮ್ಮ ಪರ್ಸನಾಲಿಟಿ ಯಾವಾಗ ಆಚೆ ಬರುತ್ತೆ? ಬಿಕಾಸ್ ಎಷ್ಟು ಜನ, ಕೋಟ್ಯಾಂತರ ಜನ, ಲಕ್ಷಾಂತರ ಜನಕ್ಕೇನೋ ಈಗ ಇನ್ಫ್ಯಾಕ್ಟ್ ಈ ಒಂದು ಗೇಮಲ್ಲಿ ಆಡಬೇಕು ಅನ್ನುವಂತಹ ಒಂದು ಮಹದಾಸೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಿಮಗೆ ಅವಕಾಶ ಸಿಕ್ಕಿದಾಗ ಯಾವ ರೀತಿ ಬಳಸ್ಕೋತಾ ಇದ್ದೀರಾ ಜನರನ್ನ ಹತ್ರ ಆಗ್ಲಿಕ್ಕೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಮೋಕ್ಷಿತ ಅವರೇ. ಅದನ್ನು ಹೊರತುಪಡಿಸಿದ್ರೆ ಬೇರೆ ನಿಮ್ಗೆ ಯಾವೆಲ್ಲ ಅಂಶಗಳು ನಿನ್ನೆ ಮತ್ತು ಮೊನ್ನೆ ಎಪಿಸೋಡ್ಗಳಲ್ಲಿ ಇಷ್ಟ ಆಯ್ತು ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಶೋಭಾ ಶೆಟ್ಟಿ ಅವರೀಗ ಸ್ವತಃ ತಮ್ಮ ನಿರ್ಧಾರದಿಂದ ಕ್ವಿಟ್ ಮಾಡ್ತಾ ಇರೋದ್ರಿಂದ ಕೆಲವೊಂದಷ್ಟು ಹಣವನ್ನ ಅವ್ರು ಕಟ್ಟಬೇಕಾಗುತ್ತೆ. ಆಕ್ಚುಲಿ ಬಿಗ್ ಬಾಸ್ ಅವ್ರಿಗೆ ಆ ದುಡ್ಡನ್ನ ಅವ್ರು ಏನಾದ್ರು ಕಟ್ಟಬೇಕಾಗತ್ತಾ? ಇಟ್ ಈಸ್ ಇನ್ ಸಮ್ ಕ್ರೋರ್ಸ್ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಗೊತ್ತಿಲ್ಲ. ಓವರ್ ಆಲ್ ಆಗಿ ನಿನ್ನೆ ಮೊನ್ನೆ ಎಪಿಸೋಡ್ ಹೇಗನ್ನಿಸ್ತು? ಶೋಭಾ ಶೆಟ್ಟಿ ಅವ್ರು ಹೋಗಿದ್ರೆ ನಿಮಗೆ ಎಷ್ಟು ಬೇಜಾರಾಗುತ್ತೆ? ಯಾರ್ಯಾರ ಆಟಗಳು ಯಾವ ರೀತಿ ಬದಲಾಗಬೇಕು ಮುಂದಿನ ದಿನಗಳಲ್ಲಿ? ಅಂಡ್ ಇನ್ಫ್ಯಾಕ್ಟ್ ಈಗ ಶೋಭಾ ಶೆಟ್ಟಿ ಅವ್ರು ಹೋಗಿ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರಿಗೆ ಏನಾದ್ರು ಅವರಿಬ್ರು ಉಳ್ಕೊಂಡಿದ್ದಾರೆ ಅಂತ ಆದ್ರೆ ಡೆಫಿನೆಟ್ಲಿ ಇದು ಬಹಳ ದೊಡ್ಡ ವರದಾನ ಅಂತಾನೆ ಹೇಳ್ಬಹುದು. ಅದ್ರ ಬಗ್ಗೆ ನಿಮಗೆ ಎಷ್ಟು ಒಪಿನಿಯನ್ ಇದೆ? ಐಶ್ವರ್ಯ ಅವ್ರು ಹೋಗ್ಬೇಕಿತ್ತ? ಅದ್ರ ಬಗ್ಗೆ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.